ನಮಸ್ಕಾರ. ನೆನ್ನೆ ಶ್ರೀರಂಗಪಟ್ಟಣದಲ್ಲಿ ಸಂಕೀರ್ತನಾ ಯಾತ್ರೆ ಇತ್ತು. ಆ ಸಂಕೀರ್ತನಾ ಯಾತ್ರೆಯಲ್ಲಿ ಹನುಮ ಮಾಲಾಧಾರಿಗಳ ಪೈಕಿ ಒಂದಷ್ಟು ದುಷ್ಕರ್ಮಿಗಳು ಬೆರೆತು ಹೋಗಿ ಕೆಲ ಅಹಿತಕರ ಘಟನೆಗಳು ಕೂಡ ಸಂಭವಿಸುವುದಕ್ಕೆ ಕಾರಣ ಆಯಿತು. ಶ್ರೀರಂಗಪಟ್ಟಣದಲ್ಲಿ ಮಾಲಾಧಾರಿಗಳಿಂದ ಜಾಮಿಯಾ ಮಸೀದಿ ನುಗ್ಗಲು ಪ್ರಯತ್ನ ನಡೆದಿದೆ ಅನ್ನೋ ಮಾಹಿತಿ. ಹಾಗಾದ್ರೆ ಸಂಕೀರ್ತನಾ ಯಾತ್ರೆಯಲ್ಲಿ ನಡೆದಿರೋದೇನು? ಶ್ರೀರಂಗಪಟ್ಟಣದಲ್ಲಿ ಮಾಲಾಧಾರಿಗಳಿಂದ ಜಾಮಿಯಾ ಮಸೀದಿ ನುಗ್ಗಲು ಪ್ರಯತ್ನ, ಕಂಟ್ರೋಲ್ ಮಾಡಿದ ಖಾಕಿ ಪಡೆ, ಮಸೀದಿ ಕೆಡವಿ ಮಂದಿರ ಕಟ್ಟುತ್ತೇವೆ ಎಂದು ವಿವಾದಾತ್ಮಕ ಹೇಳಿಕೆ. ಪೊಲೀಸರ ಸರ್ಪಗಾವಲು ಇದ್ದರೂ ಕಿಡಿಗೇಡಿಗಳ ಅಟ್ಟಹಾಸ, ಸಾರ್ವಜನಿಕರಿಂದ ಭುಗಿಲೆದ್ದ ಆಕ್ರೋಶ. ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ಎಂದು ಜನಾಕ್ರೋಶ. ಕಾಂಗ್ರೆಸ್ ಆಡಳಿತದಲ್ಲಿ ಇದೆಲ್ಲ ಸಹಜ ಎಂದ ನೆಟ್ಟಿಗರು. ಶ್ರೀರಂಗಪಟ್ಟಣದಲ್ಲಿ ಮಾಲಾಧಾರಿಗಳಿಂದ ಜಾಮಿಯಾ ಮಸೀದಿ ನುಗ್ಗೋದಕ್ಕೆ ಪ್ರಯತ್ನ, ಕಂಟ್ರೋಲ್ ಮಾಡಿದ ಖಾಕಿ ಪಡೆ, ಮಸೀದಿ ಕೆಡವಿ ಮಂದಿರವನ್ನ ಕಟ್ಟುತ್ತೇವೆ ಎಂದ ಕಿಡಿಗೇಡಿಗಳು. ಸಂಕೀರ್ತನಾ ಯಾತ್ರೆಯಲ್ಲಿ ಅನೇಕಾರು ಹನುಮ ಭಕ್ತರು ಪಾಲ್ಗೊಂಡಿದ್ದರು. ಆ ಪೈಕಿ ಅನೇಕರು ದೇವಭಕ್ತಿಯಿಂದ ಹನುಮ ಮಾಲೆಯನ್ನ ಧರಿಸಿದ್ದರೆ, ಇನ್ನು ಕೆಲ ದುಷ್ಕರ್ಮಿಗಳು ಕೋಮು ಮತಾಂಧತೆಯ ದೃಷ್ಟಿಯಲ್ಲಿ ಒಂದು ಧರ್ಮದ ಆರಾಧನಾಲಯಕ್ಕೆ ನುಗ್ಗೋದಕ್ಕೆ ಪ್ರಯತ್ನ ಪಟ್ಟರು. ಅಲ್ಲ, ಅಕ್ಕಪಕ್ಕದಲ್ಲಿದ್ದ ಪೊಲೀಸರು ಚಂದ ನೋಡ್ತಿದ್ರು ಏನು? ಖಾಕಿ ಪಡೆ ಭದ್ರತೆಗೆಂದು ನಿಯೋಜನೆ ಮಾಡಲಾಗಿತ್ತು. ಖಾಕಿ ಸರ್ಪಗಾವಲಿನ ನಡುವೆ ಈ ತರಹದ್ದೊಂದು ಘಟನೆಗೆ ಅವಕಾಶ ಹೇಗಾಯಿತು? ಒಂದಷ್ಟು ವಿಡಿಯೋಗಳು ಕೂಡ ವೈರಲ್ ಆಗ್ತಾ ಇದೆ. ಕೆಲ ದುಷ್ಕರ್ಮಿಗಳು ಮತ್ತು ಕಿಡಿಗೇಡಿಗಳಿಂದ ಜಾಮಿಯಾ ಮಸೀದಿಯನ್ನ ಕೆಡವಿ ಅಲ್ಲಿ ನಾವು ಮಂದಿರವನ್ನ ಕಟ್ಟುತ್ತೀವಿ. ಯಾವ ದೇಶದಲ್ಲಿ ನಾವು ಬದುಕ್ತಾ ಇದ್ದೀವಿ? ಮಂದಿರದ ಮುಂದೆ ಯಾರೂ ಕೂಡ ವಿವಾದಾತ್ಮಕ ಹೇಳಿಕೆ ಕೊಡಬಾರದು, ಅದರಂತೆಯೇ ಮಸೀದಿಯ ಮುಂದೆಯೂ ಕೂಡ ವಿವಾದಾತ್ಮಕ ಹೇಳಿಕೆ ಕೊಡಬಾರದು. ನಿನ್ನೆ ಸಂಕೀರ್ತನಾ ಯಾತ್ರೆ ಇತ್ತು ಶ್ರೀರಂಗಪಟ್ಟಣದಲ್ಲಿ. ಸಂಘ ಪರಿವಾರವು ಬುಧವಾರ ಶ್ರೀರಂಗಪಟ್ಟಣದಲ್ಲಿ ಆಯೋಜಿಸಿದ್ದ ಹನುಮ ಮಾಲಾಧಾರಿಗಳ ಸಂಕೀರ್ತನಾ ಯಾತ್ರೆಯ ಸಂದರ್ಭ ಕೆಲವರು ಜಾಮಿಯಾ ಮಸೀದಿಗೆ ನುಗ್ಗೋದಕ್ಕೆ ಪ್ರಯತ್ನ ಪಟ್ಟರು. ಪರಿಣಾಮ ಸ್ವಲ್ಪ ಸಮಯ ಉದ್ರಿಕ್ತ ವಾತಾವರಣವೂ ಕೂಡ ನಿರ್ಮಾಣ ಆಯಿತು, ಬಿಗುವಿನ ವಾತಾವರಣ. ಪಟ್ಟಣದ ಐತಿಹಾಸಿಕ ಜಾಮಿಯಾ ಮಸೀದಿಯನ್ನೇ ಗುರಿಯಾಗಿಸಿಕೊಂಡು ಪ್ರತಿ ವರ್ಷ ನಡೆಸುತ್ತಿರುವ ಸಂಕೀರ್ತನಾ ಯಾತ್ರೆ ಹಿನ್ನೆಲೆಯಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪೊಲೀಸ್ ಬಿಗಿ ಭದ್ರತೆ ಇದ್ರೂ ಕೂಡ ಈ ತರಹದ್ದೊಂದು ಘಟನೆ ಸಂಭವಿಸಿದೆ. ಜಿಲ್ಲಾಡಳಿತಕ್ಕೆ ಗೊತ್ತಿರುತ್ತೆ ಯಾವುದು ಸೂಕ್ಷ್ಮ ಪ್ರದೇಶ, ಯಾವುದು ಅಸೂಕ್ಷ್ಮ ಪ್ರದೇಶ ಅನ್ನೋದು. ಅವರಲ್ಲಿ ಎಲ್ಲ ಡೇಟಾಗಳಿರ್ತಾವೆ, ಎಲ್ಲ ರೇಖೆಗಳಿರ್ತಾವೆ. ಹಾಗಿದ್ರೂ ಕೂಡ ಅಕ್ಕಪಕ್ಕದಲ್ಲಿ ಪೊಲೀಸರು ನಿಂತ್ಕೊಂಡವ್ರೆ. ಹಿಂಗಿದ್ರು ಅಲ್ಲೊಂದು ಪ್ರಕ್ಷುಬ್ಧ ವಾತಾವರಣ ನಿರ್ಮಾಣ ಆಗುತ್ತೆ ಅನ್ನೋದಾದ್ರೆ ಇದಕ್ಕೆ ಜವಾಬ್ದಾರಿ ಯಾರು? ಪ್ರತಿ ಸಮುದಾಯದಲ್ಲೂ ಕೂಡ ಒಂದಷ್ಟು ಉದ್ರೇಕಕಾರಿ ವ್ಯಕ್ತಿಗಳಿರ್ತಾರೆ. ಪ್ರತಿ ಸಮುದಾಯದಲ್ಲೂ ಕೂಡ ಒಂದಷ್ಟು ದುಷ್ಕರ್ಮಿಗಳು ಬೆರೆತು ಹೋಗಿರ್ತಾರೆ. ಅಂತಹ ಯುವಕರಿಂದ ಈ ತರಹದ್ದೊಂದು ಕೃತ್ಯಕ್ಕೆ ಪ್ರೇರಣೆ ಸಿಗುವುದಾದ್ರೆ ಅದು ಇಡೀ ಸಮುದಾಯಕ್ಕೆ ಕೆಟ್ಟ ಹೆಸರು ಬರೋದಿಲ್ವಾ? ಹಾಗಾಗಿ ಪೊಲೀಸರು ಏನು ಮಾಡಬೇಕಾಗಿತ್ತು? ಮೊದಲೇ ಮುಂಜಾಗ್ರತಾ ಕ್ರಮವಾಗಿ ಅಲ್ಲೆಲ್ಲ ಬಿಗಿ ಭದ್ರತೆಯನ್ನು ಏರ್ಪಾಡು ಮಾಡಬೇಕಾಗಿತ್ತು. ಆದರೆ ಶ್ರೀರಂಗಪಟ್ಟಣದಲ್ಲಿ ಬಿಗಿ ಭದ್ರತೆ ಇದ್ರೂ ಕೂಡ ಈ ತರಹದ್ದೊಂದು ಅಹಿತಕರ ಘಟನೆ ಸಂಭವಿಸಿ ಬಿಡ್ತು. ಮಾಲಾಧಾರಿಗಳಿಂದ ಜಾಮಿಯಾ ಮಸೀದಿ ನುಗ್ಗೋದಕ್ಕೆ ಯತ್ನ, ಕಂಟ್ರೋಲ್ ಮಾಡಿದ ಖಾಕಿ ಪಡೆ, ಮಸೀದಿ ಕೆಡವಿ ಮಂದಿರ ಕಟ್ಟುತ್ತೇವೆ ಎಂದ ಕಿಡಿಗೇಡಿಗಳು. ಪೊಲೀಸರ ಸರ್ಪಗಾವಲು ಇದ್ದರೂ ಕಿಡಿಗೇಡಿಗಳ ಅಟ್ಟಹಾಸ, ಸಾರ್ವಜನಿಕರಿಂದ ಭುಗಿಲೆದ್ದ ಆಕ್ರೋಶ. ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ಎಂದು ಜನಾಕ್ರೋಶ ಶುರುವಾಗಿದೆ. ಜೊತೆಗೆ ಕಾಂಗ್ರೆಸ್ ಆಡಳಿತದಲ್ಲಿ ಇದೆಲ್ಲ ಕಾಮನ್ನು. ಕಾಂಗ್ರೆಸ್ ಆಡಳಿತದಲ್ಲಿ ಕೋಮುಗಲಭೆಗಳಾಗ್ತವೆ, ಕಾಂಗ್ರೆಸ್ ಆಡಳಿತದಲ್ಲಿ ಅಹಿತಕರ ಘಟನೆಗಳು ನಡೀತಾವೆ, ಕಾಂಗ್ರೆಸ್ ಆಡಳಿತದಲ್ಲಿ ಹಾಡ ಹಗಲೆ ದರೋಡೆಗಳಾಗ್ತವೆ, ಕಾಂಗ್ರೆಸ್ ಆಡಳಿತದಲ್ಲಿ ಕೊಲೆ ಸುಲಿಗೆಗಳು ಜಾಸ್ತಿ ಆಗ್ತವೆ ಅಂಥೇಳಿ ಸೋಷಿಯಲ್ ಮೀಡಿಯಾದಲ್ಲಿ ಜನಾಕ್ರೋಶಗಳು ಶುರುವಾಗಿದೆ. ಪರವಿರೋಧ ಚರ್ಚೆಗಳಿಗೂ ಕೂಡ ಕಾರಣವಾಗಿದೆ. ರಾಜ್ಯದಲ್ಲಿ ಆಡಳಿತದಲ್ಲಿರೋದು ಕಾಂಗ್ರೆಸ್ಸೇ ಇದರ ಹೊಣೆಯನ್ನು ಹೊತ್ಕೋಬೇಕು. ಇನ್ನು BJPಗರು ಈ ಹೊಣೆನ ಹೊತ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಆಡಳಿತ ಇರತಕ್ಕಂತಹ ರಾಜ್ಯದಲ್ಲಿ ಒಂದು ಸಮುದಾಯ ಅದರ ಸಂಕೀರ್ತನಾ ಯಾತ್ರೆ ನಡೆಸುವಾಗ ಮತ್ತೊಂದು ಧರ್ಮದ ಶ್ರದ್ಧಾ ಕೇಂದ್ರಕ್ಕೆ ದಾಳಿ ಮಾಡೋದಕ್ಕೆ ಮುಂದಾಗ್ತಾರೆ ಅನ್ನೋದಾದರೆ ನಿಜಕ್ಕೂ ಕೂಡ ಇದು ಕಾನೂನು ಸುವ್ಯವಸ್ಥೆಯ ವೈಫಲ್ಯ ಅಲ್ಲದೆ ಮತ್ತಿನ್ನೇನು ಅಲ್ಲ ಅಂಥೇಳಿ ಜನಾಕ್ರೋಶ ಶುರುವಾಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.